ಯಾರ್ ಸಾವು ಯಾರ್ ಕೈಲಿದೆ ಅಂತ ಆದಷ್ಟು ಬೇಗ ಸ್ಮಶಾನದಲ್ಲಿ ನಿನಗೆ ಗೊತ್ತಾಗತ್ತೆ. ವರ್ಮಾ, ದಿನಗಳನ್ನ ಎಣಿಸ್ತಾ ಇರು. ಯಾರ್ ಸಾವು ಯಾರ್ ಕೈಲಿದೆ ಅಂತ ಆದಷ್ಟು ಬೇಗ ಸ್ಮಶಾನದಲ್ಲಿ ನಿನಗೆ ಗೊತ್ತಾಗತ್ತೆ. ದಿನಗಳನ್ನ ಎಣಿಸ್ತಾ ಇರೋ. ಏನ್ರಿ, ಕಾಫಿ ತಗೊಳ್ಳಿ. ಏನ್ ಅರವಿಂದ, ಭಯ ಪಡಿಸ್ಬೇಕು ಅಂತ ಅನ್ಕೊಂಡಿದೀಯಾ? ಹುಚ್ಚಾಟಗಳನ್ನ ಆಡ್ತಿದ್ಯಾ ನನ್ನ ಹತ್ರ? ನಿಮ್ಮ ಎದುರುಗಡೆ ನಿಂತ್ಕೊಂಡು ಮಾತಾಡ್ಬೇಕಂದ್ರೇನೆ ನನಗೆ ಭಯ ಆಗತ್ತೆ. ಅಂಥದ್ರಲ್ಲಿ ನಿಮ್ಮನ್ನ ನಾನು ಭಯ ಪಡಿಸೋದು ಅಂದ್ರೆ ಏನು? ನೀವು ಯಾವುದೋ ಭ್ರಮೆಯಲ್ಲಿರ್ಬೇಕು. ಕಾಫಿ ತಗೊಳ್ಳಿ. ಕಾಫಿನೂ ಬೇಡ, ಏನು ಬೇಡ, ಹೋಗುವರ್ಗೆ. ಇಲ್ಲೇ ನಡೀತಾ ಇದೆ. ಇನ್ನೆಷ್ಟು ದಿನ ಧನಂಜಯ ವರ್ಮಾ, ನಿನ್ ಸಾವು ಈ ಮಾಯಾ ರೂಪದಲ್ಲಿ ಯಾವಾಗ್ಲೂ ನಿನ್ ನೆರಳು ಹಾಗೆ ನಿನ್ ಹಿಂದೆನೇ ಇರುತ್ತೆ. ತಪ್ಪಿಸ್ಕೊಳಕ್ಕಾಗಲ್ಲ ವರ್ಮಾ. ಯಜಮಾನ್ರೆ, ಆರತಿ ತಗೊಳ್ಳಿ. ಆರತಿ ಬೇಡ, ಏನು ಬೇಡ, ಹೋಗಿಲ್ಲಿಂದ. ಅಮ್ಮ, ಆರತಿ ತಗೊಳ್ಳಿ. ನೀನ್ ಬೇಜಾರು ಮಾಡ್ಕೋಬೇಡಮ್ಮ. ಅಯ್ಯೋ, ಅದ್ರಲ್ಲಿ ಬೇಜಾರು ಯಾಕಮ್ಮ? ಆರತಿ ತಗೊಳ್ಳಿ. ಆಶೀರ್ವಾದ ತಗೊಳಮ್ಮ. ತಗೋ ಕಂದ. ಹೇಗ್ ತಪ್ಪಿಸ್ಕೊಂಡ? ಯಾವುದೋ ಶಕ್ತಿ ವರ್ಮನ್ನ ಕಾಪಾಡ್ತಾ ಇದೆ. ಅಂದ್ರೆ ವರ್ಮ ಸಾವನ್ನ ನಾಗಮ್ಮ ಕಟ್ಟಿರೋ ತಾಯ್ತ ಕಾಪಾಡ್ತಿದ್ಯಾ? ಅಂದ್ರೆ ಇಲ್ಲಿರೋ ಯಾರನ್ನು ನನ್ ಸಾಯಿಸಕ್ಕಾಗಲ್ಲ ಅಂತಾಯ್ತು. ಒಂದೇ ಕ್ಷಣದಲ್ಲಿ ಆ ವರ್ಮ ಶಾಶ್ವತವಾಗಿ ಕಣ್ಮುಚ್ತಾ ಇದ್ದ.
ಬಿಡಲ್ಲ. ಒಬ್ಬೊಬ್ರಿಗೂ ಅವ್ರ ಸಾವನ್ನ ತೋರಿಸಿ ನನ್ನ ಕೈಯಾರೆ ಅವ್ರನ್ನ ಬೇಟೆಯಾಡಿ ನಾಗ ಜಾತಿ ಆಗ್ಲಿ ನಾಗ ನಿಧಿ ಬಗ್ಗೆ ಆಗ್ಲಿ ಯೋಚನೆ ಮಾಡಿದ್ರೇನೆ ಭಯ ಪಡೋ ಹಾಗೆ ಸಾಯಿಸ್ತೀನಿ. ನಮಸ್ತೆ ವರ್ಮಾ ಸಾಹೇಬ್ರೆ, ನಿಮ್ಗೆ ಗುಡ್ ನ್ಯೂಸ್ ತಂದಿದ್ದೀನಿ. ಯಾಕೆ ಸರ್ ಹಾಗಿದ್ದೀರಾ? ಮಾಯಾ, ಹಾ, ಕಾಫಿ ತಗೋ. ಅಯ್ಯೋ, ನಿಮ್ಗ್ಯಾಕೆ ಈ ತೊಂದರೆ ಇಲ್ಲ? ಪರವಾಗಿಲ್ಲ ಬಿಡು ಮಾಯಾ, ಅತ್ತೆ ನಿನ್ನ ಕರೀತಾ ಇದ್ದಾರೆ. ಆ, ಹ್ಮ್. ಹ್ಮ್, ಸರಿ. ಅನಿರುದ್ಧ್, ಅನಿರುದ್ಧ್, ಸಾಕು, ತಗೋ ಕಾಫಿ. ಓ, ಕುಡಿ. ಕುಡಿ ಅಲ್ಲ, ಕುಡಿಯೋಣ ಅನ್ನು. ನಾನ್ ತಗೋತೀನಿ. ಪುಣ್ಯ, ಹಾಗೆ ಏನಾಯ್ತು? ಇರು, ಯಾಕೆ? ಅಲ್ಲಾಡ್ಬೇಡ. ಏನಾಯ್ತು? ಅಲ್ಲಿ ಹಲ್ಲಿ ಅಂತ ಹೇಳಿದ ತಕ್ಷಣ ಮಡಿ ಪೂಜೆ ಎಲ್ಲ ಮರ್ತೋಗ್ಬಿಡ್ತಾ? ಅಲ್ಲಿ ಹೋಯ್ತಾ ಇಲ್ವಾ? ನನಗ್ ತುಂಬಾ ಭಯ ಆಗ್ತಿದೆ. ಏ, ಹೋಗಿಲ್ಲ ಹೋಗಿಲ್ಲ, ಅಲ್ಲೇ ಇದೆ ಅಲ್ಲೇ ಇದೆ. ಅವನ್ ಬಲಭುಜದ ಹತ್ರ ಶ್ರೀ ಮಹಾವಿಷ್ಣು ಪ್ರತಿರೂಪ ಆಗಿರೋ ಶಂಖ ಇರುತ್ತಂತೆ. ಶಂಖ, ಶಂಖದ ಗುರುತು, ಬಲಭುಜ. ಅಂದ್ರೆ ಭೃಂಗ ಮಹರ್ಷಿ ಹೇಳಿದ್ದು ಅನಿರುದ್ಧ್ ಬಗ್ಗೆನಾ? ಅಂದ್ರೆ ಅನಿರುದ್ಧ್ ನನ್ನವನಾ? ನನ್ನ ಜೀವನ ಸಂಗಾತಿನ ಇವನು. ನಾನು ನೋಡ್ಬೇಕು, ನನ್ನ ಅನಿರುದ್ಧನ ನಾನು ನೋಡ್ಬೇಕು. ನನ್ನ ಕಣ್ ತುಂಬೋ ಅಷ್ಟು ನೋಡ್ಬೇಕು.
ಅಂದ್ರೆ ನಂಗೆ ಭಯ ಅಂತ ಗೊತ್ತಿದೆ ಅಲ್ವಾ ಅನಿರುದ್ಧ್? ಹೋಯ್ತಾ? ಹೋಯ್ತು ಅಯ್ಯೋ ಪುಟ್ಟ, ಅಲ್ಲೇ ಇದೆ. ಹೇಗೆ ನಾನು ಅನಿರುದ್ಧನ ನೋಡೋದು? ಮಾಯಾ, ತಗೋ. ಸದ್ಯಕ್ಕೆ ಈಗ ನನ್ನ ಸೀರೆ ಉಟ್ಕೋ. ನಾಳೆ ಹೋಗಿ ಹೊಸ ಬಟ್ಟೆ ತಗೊಳ್ಳೋಣ, ಸರಿನಾ? ಆಯ್ತು ಪುಣ್ಯ, ತಗೋ. ಇವತ್ ಹೇಗೆ ನೀನ್ ಉಟ್ಕೊಳ್ಳೋ ಸೀರೆನ ನನಗ್ ಕೊಟ್ಟಿದೀಯೋ, ತಾಳಿ ಕಟ್ಟಿರೋ ಅನಿರುದ್ಧನ ಕೂಡ ಹೀಗೆ ನನಗೊಪ್ಪಿಸ್ತೀಯ. ಅಮ್ಮ ಪುಣ್ಯ, ಅಮ್ಮ ಪುಣ್ಯ, ಅರವಿಂದ ಅಮ್ಮವ್ರೆ, ಪುಣ್ಯ. ಬರ್ತಿದ್ದೀನಿ. ಅಕ್ಕ, ಚೆನ್ನಾಗಿದ್ಯಾ? ಅಮ್ಮ ಪುಣ್ಯ, ನಿಮ್ಮಪ್ಪ ಅನಿರುದ್ಧಗಿಷ್ಟ ಅಂತ ಗಿಣ್ಣಾಲ್ ಕೊಟ್ಟು ಕಳಿಸಿದ್ದಾರೆ, ತಗೊಮ್ಮ. ಅರವಿಂದ್ ಅಮ್ಮವ್ರೆ, ನಮ್ಮ ಹುಡುಗಿನ ನಿಮ್ಮ ಮನೇಲೆ ಇಟ್ಕೋತೀರಾ ಇಲ್ಲ ಆದಷ್ಟು ಬೇಗ ನಮ್ಮ ಮನೆ ಕಳಿಸ್ತೀರಾ, ಹೇಗೆ? ನಮಗ್ ಮಾತ್ರ ಮೊಮ್ಮಕ್ಕಳನ್ನ ಎತ್ತಿ ಮುದ್ದಾಡ್ಬೇಕು ಅಂತ ಇರಲ್ವಾ? ಅದೆಲ್ಲ ಅವ್ರಿಷ್ಟ. ಅಮ್ಮ ಪುಣ್ಯ, ನಿಮ್ಮಮ್ಮನ ಕನ್ಸನ್ನ ಆದಷ್ಟು ಬೇಗ ನೆರವೇರಿಸು. ಮಹಾದೇವಿ, 1 ವರ್ಷದೊಳಗೆ ನೀನು ಹೊಟ್ಟೆಲ್ ಹುಟ್ಟಬೇಕು. ಸರಿ ಅಮ್ಮವ್ರೆ, ಹೋಗ್ ಬರ್ತೀನಿ. ಊರಲ್ಲಿ ತುಂಬಾ ಕೆಲಸ ಇದೆ. ಅಮ್ಮ ಪುಣ್ಯ, ಹೋಗ್ ಬರ್ತೀನಿ. ಸರಿ. ಅಮ್ಮ, ನಾನು ಈಗ್ಲೇ ಹೋಗಿ ಗಿಣ್ ಮಾಡ್ಕೊಂಡ್ ಬರ್ತೀನಿ. ಸರಿ ಅಮ್ಮ. ಇಷ್ಟು ವರ್ಷದ ನನ್ನ ಕನಸು ಇವತ್ತು ನನ್ಸಾಗಿದೆ. ನನ್ನ ಹಣೆ ಬರದಲ್ಲಿ ಬರ್ದಿರೋನ್ನ ನಾನಿವತ್ತು ನೋಡಕ್ ಹೋಗ್ತಾ ಇದ್ದೀನಿ. ಮೇಡಮ್ ಅವರು ನಿಮಿಷಕ್ಕೊಂದ್ಸಲ ಬದಲಾಗ್ತಿದ್ದಾರೆ.
ಪೂರ್ತಿ ನೀನು ಹೀಗೆ ಮುದ್ದು ಮಾಡಬೇಕು ಅನ್ನಿಸ್ತಿದೆ ಪುಣ್ಯ. ಮತ್ತು ನಿಂಗೂ ಹಾಗೆ ಅನ್ನಿಸ್ತಿದೆಯಾ? ಏನು ಮೌನವ್ರತನಾ? ಅನಿರುದ್ಧ್, ಪುಣ್ಯ ಮತ್ತಿದು ಯಾರು ಅಂತ ಗೊತ್ತಾಗ್ದೇನೆ ತಪ್ಕೊಂಡ್ಬಿಟ್ಯಾ? ಪುಣ್ಯ ಅದು ಅವನೇನೋ ನಾನು ಅನ್ಕೊಂಡ. ನೀನಾದ್ರೂ ಬಾಯ್ ಬಿಟ್ಟು ಹೇಳ್ಬೋದಾಗಿತ್ತಲ್ವಾ ಮಾಯಾ? ಅಯ್ಯೋ, ಈಗ ನಾನು ಏನ್ ಹೇಳ್ದೆ ಅಂತ ಅಳ್ತಾ ಇದ್ಯಾ? ತಪ್ಪೆಲ್ಲ ನಂದೇ ಪುಣ್ಯ. ಕಿರ್ಚಿದ್ರೆ ಎಲ್ಲಿ 4 ಜನಕ್ಕೆ ಗೊತ್ತಾಗ್ಬಿಡುತ್ತೋ ಅನ್ನೋ ಭಯದಲ್ಲಿ ಏನು ಮಾತಾಡ್ದೆ, ಹಾಗೆ ಸುಮ್ಮನಾಗ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡು ಪುಣ್ಯ. ಆ ರೂಮಲ್ಲಿ ಸರಿಯಾಗಿ ಕನ್ನಡಿ ಕಾಣಿಸ್ತಾ ಇರಲಿಲ್ಲ, ಅದಕ್ಕೆ ಇಲ್ಲಿ ಬಂದು ನೋಡ್ಕೋತಾ ಇದ್ದೆ. ಇದ್ದಕ್ಕಿದ್ದಾಗೆ ಅನಿರುದ್ಧ ಅವ್ರು ಬಂದು ಹಿಡ್ಕೊಂಡಾಗ ಉಸಿರು ನಿಂತೋದಾಗೆ ಮಾತೇ ಬರಲಿಲ್ಲ. ಸರಿ ಸರಿ, ನೀನೇನ್ ಬೇಕು ಅಂತ ಮಾಡಿಲ್ವಲ್ಲ, ಏನಾಗಲ್ಲ ಬಿಡು. ನೀನೇನ್ ಚಿಂತೆ ಮಾಡ್ಬೇಡ ಮಾಯಾ. ಬೇಕು ಅಂತಾನೆ ಮಾಡ್ದೆ, ಮುಂದೆ ಇದಕ್ಕಿಂತನೂ ಜಾಸ್ತಿನೇ ಮಾಡ್ತೀನಿ. ನನ್ನ ಹಣೆ ಬರ್ದಲ್ಲಿ ಬರ್ದಿರೋನ್ನ ನಿನಗೆ ಸಿಗದೆ ಇರೋ ಹಾಗೆ ಮಾಡ್ತೀನಿ. ಹೀಗೆಲ್ಲ ಮತ್ತೆ ಆಗ್ಬಾರ್ದು ಅಂದ್ರೆ ನಾಳೆನೆ ಹೋಗಿ ಹೊಸ ಬಟ್ಟೆ ತಗೊಂಬ. ಐ ಆಮ್ ವೆರಿ ವೆರಿ ಸಾರಿ. ಮಾಯಾ, ಹೋಗು. ಅಯ್ಯೋ ಬೆಕ್ಕಿನ ಕಣ್ಣವನೇ, ನನ್ ಸೀರೆ ಉಟ್ಕೊಂಡಿದ್ ಮಾತ್ರಕ್ಕೆ ನಾನು ಅನ್ಕೊಂಡು ಹೋಗಿ ತಬ್ಗೋತ್ಯಾ? ಪುಣ್ಯ ಮತ್ತೆ ಹೀಗ್ ಮಾಡ್ತೀಯಾ? ಇರು ಪುಣ್ಯ. ನಿನ್ ಸೀರೆ ಅವಳು ಉಟ್ಕೊಂಡಿದ್ದಕ್ಕೆ ನಾನೇನೋ ನೀನೆ ಅಂತ ಯಾಮರ್ಬಿಟ್ಟೆ. ಹಾಗಾದ್ರೆ ಒಂದ್ ಕಡ್ಡಿಗೆ ಸೀರೆ ಕಟ್ತೀನಿ, ನಾನು ಅನ್ಕೊಂಡು ಅದ್ರ ಜೊತೆನೆ ಸಂಸಾರ ಮಾಡು. ತಪ್ಪಾಯ್ತು ಕಣಮ್ಮ, ಕ್ಷಮಿಸ್ಬಿಡೆ. ಸರಿ, ನಾನು ಬಸ್ಗೆ ಹೊಡಿಲ್ಲ? ಏನ್ ಬೇಡ ಬಿಡು. ತಗೋ, ನಮ್ಮಪ್ಪ ಕಳ್ಸಿದ್ದಾರೆ ಗಿಣ್ಣು. ಗಿಣ್ಣ, ಐ ಲವ್ ಯು ಮಾವ. ನಿಂಗೂ ಬೇಕಾ? ಸರಿ, ನಂಗೆ ತಿನ್ಸು. ಇದಕ್ ಮಾತ್ರ ಏನ್ ಕಮ್ಮಿ ಇಲ್ಲ.
ಅನಿರುದ್ ನನ್ನವನು. ನನ್ನ ಅನಿರುದ್ ಇನ್ನೊಬ್ಳ ಜೊತೆನಾ? ಸಹಿಸ್ಕೊಳಕ್ಕಾಗ್ತಿಲ್ಲ. ಅದನ್ನ ನಾನು ಊಹಿಸೋಕು ಸಾಧ್ಯ ಇಲ್ಲ.